ನಮಸ್ಕಾರ ಕರ್ನಾಟಕ. ಟೈಮ್ ತುಂಬ ಕಡಿಮೆ ಇದೆ, ವಿಷಯ ತುಂಬ ಜಾಸ್ತಿ ಇದೆ ಅಲ್ವಾ? ಕೆಮಿಸ್ಟ್ರಿ ಬೋರ್ಡ್ ಎಕ್ಸಾಮ್ ತುಂಬ ಹತ್ರ ಬರ್ತಿದೆ. ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಎವ್ರಿ ಸೆಕೆಂಡ್ಸ್ ಫೀಲ್ಸ್ ಲೈಕ್ ಗೋಲ್ಡ್ ಅಲ್ವಾ? ಸೊ ಏನು ಎಕ್ಸ್ಟ್ರಾ ಮಾತಾಡಲ್ಲ, ಸ್ಟ್ರೈಟ್ ಟು ದ ಪಾಯಿಂಟ್. ಕೆಮಿಸ್ಟ್ರಿ ಬೋರ್ಡ್ ಎಕ್ಸಾಮ್ 2026 ಏನು ಬರ್ತಿದೆ, ಅದರಲ್ಲಿ ನೇಮ್ಡ್ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಇದೆ ಅಂತ ನಿಮಗೆ ಗೊತ್ತಿದೆ. ಆದರೆ ಈ ನೇಮ್ಡ್ ರಿಯಾಕ್ಷನ್ಸ್ದು ಕಂಪ್ಲೀಟ್ ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿ ಇರಬೇಕು ಅಂತ ಅಂದರೆ ಈಸಿಯಾಗಿ ಗ್ಯಾಪ್ನ ಇಟ್ಕೊಳ್ಳೋದು ಮೇನ್ ಆಗಿರುತ್ತೆ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ನಿಮೋನಿಕ್ಸ್ ಜೊತೆಗೆ ಶಾರ್ಟ್ಕಟ್ ಆಗಿ ಹೇಗೆ ಅದನ್ನು ಗ್ಯಾಪ್ನ ಇಟ್ಕೋಬಹುದು ಆ್ಯಂಡ್ ಯಾವುದೆಲ್ಲ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ಸ್ ರಿಪೀಟೆಡ್ ಆಗಿ ಬರುತ್ತೆ, ಈ ಬೋರ್ಡ್ ಎಕ್ಸಾಮಲ್ಲಿ ಕನ್ಫರ್ಮ್ ಆಗಿ ಬರ್ಬೋದು ಅನ್ನೋದಿದೆ, ಅದನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಈ ವಿಡಿಯೋನ ಎಂಡ್ ತನಕ ನೋಡೋಣ ಬನ್ನಿ. ಸೊ ನೋಡೋಣ, ಮಸ್ಟ್ ನೋ ನೇಮ್ಡ್ ರಿಯಾಕ್ಷನ್ ಫಾರ್ 2026. ಸೊ ಫಸ್ಟ್ ಚಾಪ್ಟರ್ ನಮ್ಮ ಹತ್ರ ಇದೆ ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್. ಸೊ ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ ಯಾವುದಿದೆ? ಫಸ್ಟ್ ಕಮ್ಸ್ ಕೋಲ್ ಬೇಸ್ ರಿಯಾಕ್ಷನ್ ವಿಚ್ ಇಸ್ ವಾಲ್ಬೇಟರ್ಸ್ ಫೇವ್ರೆಟ್. ಸೊ ಕೋಲ್ ಬೇಸ್ ರಿಯಾಕ್ಷನಲ್ಲಿ ನಮ್ಗೆ ಏನಾಗ್ತಿದೆ, ಫಿನಾಲ್ನ ಯೂಸ್ ಮಾಡ್ತಿದ್ದೀವಿ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಇಲ್ಲ, ಈ ಸೋಡಿಯಮ್ಮು ಈ ಹೈಡ್ರೋಜನ್ನ ರೀಪ್ಲೇಸ್ ಮಾಡಿಕೊಂಡು ಸೋಡಿಯಂ ಫಿನಾಕ್ಸೈಡ್ ಕೊಡ್ತಿದೆ. ಇಟ್ ಮೀನ್ಸ್ OH ONA ಆಗಿ ಕನ್ವರ್ಟ್ ಆಗಿದೆ. ನೆಕ್ಸ್ಟ್ ಕಮ್ಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ H+ ಇಯನ್ಸ್. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡಿದ ತಕ್ಷಣ COO ಗ್ರೂಪ್ ಏನಿದೆ ಅದು ಹೋಗಿ ಆರ್ಥೋ ಪೊಸಿಷನಲ್ಲಿ ಅಟ್ಯಾಚ್ ಆಗಿಬಿಡುತ್ತೆ. ಸೊ ನಮ್ಗೆ ಫೈನಲಿ ಏನು ಕೊಡುತ್ತೆ, ಸ್ಯಾಲ್ಸಿಲಿಕ್ ಆ್ಯಸಿಡ್. ಹಾಗಾದರೆ ಇದನ್ನು ಗ್ಯಾಪ್ನ ಹೇಗೆ ಇಟ್ಕೊಳ್ಳೋದು, ಏನು ನಿಮೋನಿಕ್ಸ್ ಇದಕ್ಕೆ? ಸೊ ಜಸ್ಟ್ ರಿಮೆಂಬರ್, ಕೋಲ್ಬೆ ಅಂತ ಒಬ್ಳು ಹುಡುಗಿ, ಗರ್ಲ್. ಸೊ ಶೀ ಲವ್ಸ್ ಟು ಡ್ರಿಂಕ್ ಕೋಲ್ಡ್ ಡ್ರಿಂಕ್. ಓಕೆ, ಕೋಲ್ಡ್ ಡ್ರಿಂಕಲ್ಲಿ ಏನಿರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಇದ್ದ ತಕ್ಷಣ ಏನಾಗುತ್ತೆ, ಆ್ಯಸಿಡ್ ಫಾರ್ಮ್ ಆಗುತ್ತೆ. ಸೊ ಹೇಗಂತ ಯಾಕೆ ಹೇಳ್ಕೊತೀರಾ, ಕೋಲ್ಬೆ ಅ ಗರ್ಲ್ ಹೂ ಲವ್ಸ್ ಟು ಡ್ರಿಂಕ್ ಕೋಲ್ಡ್ ಡ್ರಿಂಕ್ ಆ್ಯಂಡ್ ಕೋಲ್ಡ್ ಡ್ರಿಂಕ್ ಹ್ಯಾಸ್ CO2 ಆ್ಯಂಡ್ ಫೈನಲಿ ವಿ ಗೆಟ್ ಆ್ಯಸಿಡ್. ಆ್ಯಂಡ್ ವಾಟ್ ಈಸ್ ದಟ್ ಆ್ಯಸಿಡ್? ಸ್ಯಾಲಿಸಿಲಿಕ್ ಆ್ಯಸಿಡ್. ಓಕೆ, ಸೊ ಈ ಥರ ನೀವು ಗ್ಯಾಪ್ನ ಇಟ್ಕೋಬೋದು. ನೆಕ್ಸ್ಟ್ ಬರುತ್ತೆ ರೈಮನ್ ಥೈಮನ್ ರಿಯಾಕ್ಷನ್. ಸೊ ರೈಮನ್ ಥೈಮನ್ ರಿಯಾಕ್ಷನ್ ಅಂತ ಅಂದರೆ ಇದನ್ನು ಹೇಗೆ ಗ್ಯಾಪ್ನ ಇಟ್ಕೊಳ್ಳೋದು? ಕೋಲ್ಬೆ ರಿಯಾಕ್ಷನಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಕೊಡ್ತಿದೆ, ರೈಮನ್ ಥೈಮನಲ್ಲಿ ಸ್ಯಾಲ್ಡಿಹೈಡ್ ಬರ್ತಿದೆ. ಸೊ ಇದನ್ನು ಹೇಗೆ ಗ್ಯಾಪ್ನ ಇಟ್ಕೊಳ್ಳೋದು? ರೈಮನ್ ಥೈಮನ್ ಅಂತ ಅಂದರೆ RT ಇಂಡಿಕೇಟ್ಸ್ ರಿಪೋರ್ಟರ್. ಜಸ್ಟ್ ರಿಮೆಂಬರ್, ರಿಪೋರ್ಟರ್ ಒಬ್ಬರಿದ್ದಾರೆ, ರಿಪೋರ್ಟರ್ ಹೋಗ್ತಾನೆ ಫೋನ್ ಬೂತ್ ಹತ್ರ. ಎಲ್ಲಿ? ಫೋನ್ ಬೂತ್. ಈ ಫೋನ್ ಬೂತ್ ಏನು ಇಂಡಿಕೇಟ್ ಆಗ್ತಿದೆ ನಿಮಗೆ? ಫಿನಾಲ್. ಸೊ ಫೋನ್ ಬೂತ್ಗೆ ಹೋಗಿ ಅವನು ಕಾಲ್ ಮಾಡ್ತಾನೆ. ಯಾರಿಗೆ ಕಾಲ್ ಮಾಡ್ತಾನೆ? ಕ್ಲೋರೋಫಾರ್ಮ್ಗೆ ಕಾಲ್ ಮಾಡ್ತಾನೆ. ಕ್ಲೋರೋಫಾರ್ಮ್ಗೆ ಕಾಲ್ ಮಾಡಿ ಏನು ರಿಪೋರ್ಟ್ ಕೊಡ್ತಾನೆ ಅವನು? ಆಲ್ಡಿಹೈಡ್ ರೆಡಿ ಇದೆ ಅಂತ. ಆಲ್ಡಿಹೈಡ್ ರೆಡಿ ಇದೆ ಅಂತ. ಸೊ ಸಿಂಪಲ್. ಅಲ್ಲೇ ಒಬ್ಬ ರಿಪೋರ್ಟರ್ ಇದ್ದಾನೆ, ಅವನು ಫೋನ್ ಬೂತ್ಗೆ ಹೋಗ್ತಾನೆ. ಫೋನ್ ಬೂತ್ಗೆ ಹೋಗಿ ಕಾಲ್ ಮಾಡ್ತಾನೆ. ಯಾರಿಗೆ ಕಾಲ್ ಮಾಡ್ತಾನೆ? ಕ್ಲೋರೋಫಾರ್ಮ್ಗೆ ಕಾಲ್ ಮಾಡ್ತಾನೆ. ಏನು ರಿಪೋರ್ಟ್ ಅಂತ ಕೊಡ್ತಾನೆ? ಆಲ್ಡಿಹೈಡ್ ಈಸ್ ರೆಡಿ ಅಂತ. ಸೊ ಹೀಗೆ ಯು ಕ್ಯಾನ್ ಏಬಲ್ ಟು ರಿಮೆಂಬರ್ ದ್ಯಾಟ್ ರೈಮನ್ ಥೈಮನ್ ನಮಗೆ ಪ್ರಾಡಕ್ಟ್ ಏನು ಕೊಡುತ್ತೆ? ಸ್ಯಾಲಿಹೈಡ್ ಕೊಡುತ್ತೆ ಅಂತ. ಸೊ ಇಲ್ಲಿ ಫಿನಾಲ್ ದಟ್ ಈಸ್ ಫೋನ್ ಬೂತ್ ಅಂತ. ಕ್ಲೋರೋಫಾರ್ಮ್ ಅಂತ ಅಂದರೆ CHCl3 ಇನ್ ಪ್ರೆಸೆನ್ಸ್ ಆಫ್ ಎಕ್ವೆಸ್ NaOH. ಈಗ ಮಧ್ಯದ ಸ್ಟೆಪ್ಸು ಸ್ವಲ್ಪ ನಿಮಗೆ ಗೊತ್ತಿರಲೇಬೇಕಾಗಿರುತ್ತೆ, ರೈಟ್? ಈಗ ಇನ್ನೊಂದೇನು, ಆಲ್ಡಿಹೈಡ್ ಅಂದರೆ CHO ಗ್ರೂಪಾ? ಸೊ ಇಲ್ಲಿ ನೋಡಿ, CHO ಗ್ರೂಪ್ ಇಲ್ಲಿದೆ. ನಮಗೆ ಇಲ್ಲಿ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾದರೆ ಸಾಕು. ಇಲ್ಲಿ ಫಿನಾಲ್ಗೆ COH ಗ್ರೂಪ್ ಅಟ್ಯಾಚ್ ಆಗಿದೆ, ಇಲ್ಲಿ ಫಿನಾಲಲ್ಲಿ ಆಲ್ಡಿಹೈಡ್ ಗ್ರೂಪ್ ಬಂದು ಅಟ್ಯಾಚ್ ಆಗಿದೆ. ಸೊ ದಿಸ್ ಈಸ್ ಒನ್ ಆಫ್ ಅ ಡಿಫ್ರೆನ್ಸ್. ಓಕೆ, ಸೊ ಮಧ್ಯದ ಇಂಟರ್ಮಿಷನ್, ಇದರಲ್ಲಿ ಇಂಟರ್ಮೀಡಿಯೇಟ್ ಸ್ಟೇಟ್ ನೋಡ್ತೀವಿ. ಇದರಲ್ಲಿ ಏನಾಗ್ತಿದೆ, CHCl3 ಅಟ್ಯಾಚ್ ಆಗ್ತಿದೆ, ಆದರೆ ಇಲ್ಲಿ 1 ಕ್ಲೋರಿನು ಇಲ್ಲಿರೋ ಹೈಡ್ರೋಜನ್ ಜೊತೆ ಹೊರಗಡೆ ಬಂದು -HCl ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಿದೆ, ಈ CHCl2 ಏನಿತ್ತು, ಕ್ಲೋರಿನ್ ಏನಿದೆ, ಅದು ಕ್ಲೋರಿನ್ ಹೊರಗಡೆ ಬರುತ್ತೆ. ಆ್ಯಂಡ್ ಇನ್ ದಿಸ್ ಪ್ಲೇಸ್ ನಮಗೆ ಆಕ್ಸಿಜನ್ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಫೈನಲಿ ನಮಗೆ ಸ್ಯಾಲಿಹೈಡ್ ಫಾರ್ಮ್ ಆಗುತ್ತೆ, ರೈಟ್? ಸೊ ದಿಸ್ ಈಸ್ ಒನ್ ಆಫ್ ಅ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್. ದೆನ್ ಕಮ್ಸ್ ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಇದು ಹೇಗೆ ಗ್ಯಾಪ್ನ ಇಟ್ಕೊಳ್ಳೋಣ? ವಿಲಿಯಮ್ ಅಂತ ನೀವು ಕೇಳಿರ್ತೀರ. ಸಪೋಸ್ ದೇರ್ ಇಸ್ ಅ ಪರ್ಸನ್ ಹುಸ್ ನೇಮ್ ಇಸ್ ವಿಲಿಯಮ್ ಅಂತ ಒಬ್ಬ ಇದ್ದಾನೆ. ಅವನೇನು ಮಾಡ್ತಾನೆ, ಅವನು ಆಲ್ಕೈಲ್ ಹ್ಯಾಲೈಡ್ಗೆ ಮೀನ್ಸ್ ಹ್ಯಾಲೈಡ್ ಅಂತ ಒಂದು ಕೆಮಿಕಲ್ ಇದೆ ಅಂತಾನೆ ಅಂದ್ಕೊಳ್ಳಿ. ವಿಲಿಯಮ್ ಹ್ಯಾಲೈಡ್ ತೊಗೋತಾನೆ, ಹ್ಯಾಲೈಡ್ ಒಳಗಡೆ ಸೋಡಾ ಹಾಕ್ತಾನೆ. ಏನಾಗ್ತಾನೆ?
ಸೋಡಾ. ಇಲ್ಲಿ ಸೋಡಾ ಏನು ಇಂಡಿಕೇಟ್ ಮಾಡ್ತಿದೆ? ಸೋಡಿಯಂ ಆಲ್ಕಾಕ್ಸೈಡ್ ಇಂಡಿಕೇಟ್ ಮಾಡ್ತಿದೆ. ಯಾವಾಗ ಹ್ಯಾಲೈಡ್ಗೆ ಅವ್ನು ಸೋಡಾ ಹಾಕ್ತಾನೆ ಅವನಿಗೆ ಅ ಸ್ಮೆಲ್ ಬರುತ್ತೆ. ಯಾವ ಥರ ಸ್ಮೆಲ್ಲು? ಅ ಸ್ವೀಟ್ ಸ್ಮೆಲ್ ಬರುತ್ತೆ. ನಮಗೆ ಗೊತ್ತಿದೆ ಸ್ವೀಟ್ ಸ್ಮೆಲ್ಲಿಂಗ್ ಏನಿರುತ್ತೆ? ಸ್ವೀಟ್ ಸ್ಮೆಲ್ಲಿಂಗ್ ಈಥರ್ ಇರುತ್ತೆ. ಸೊ ಫೈನಲಿ ನಮಗೆ ಈಥರ್ ಬರ್ತಿದೆ ಅಂತ ಗೊತ್ತಾಗುತ್ತೆ, ರೈಟ್? ಸೊ ದಿಸ್ ಈಸ್ ಒನ್ ಆಫ್ ವೇ ಟು ರಿಮೆಂಬರ್. ಸೊ ವಿಲಿಯಮ್ಸನ್ ಅಂದ ತಕ್ಷಣ ನಿಮಗೆ ಆ ಸ್ಟೋರಿ ಜ್ಞಾಪನ ಬರಬೇಕು. ಎಸ್, ವಿಲಿಯಮ್ ಅಂತ ಒಬ್ಬ, ಹೀ ಈಸ್ ಗೋನ್ ಟು ಟೇಕ್ ಅ ಹ್ಯಾಲೈಡ್ ಒಳಗಡೆ ಅವನು ಸೋಡಾ ಮಿಕ್ಸ್ ಮಾಡ್ತಾನೆ. ಇಲ್ಲಿ ಸೋಡಾ ಏನು ಇಂಡಿಕೇಟ್ ಮಾಡ್ತಿದೆ? ಸೋಡಿಯಂ ಆಲ್ಕಾಕ್ಸೈಡ್. ಮಿಕ್ಸ್ ಮಾಡಿದ ತಕ್ಷಣ ಅವನಿಗೆ ಸ್ಮೆಲ್ ಬರುತ್ತೆ, ಸ್ವೀಟ್ ಸ್ಮೆಲ್. ಆ್ಯಂಡ್ ಸ್ವೀಟ್ ಸ್ಮೆಲ್ ಅಂದ ತಕ್ಷಣ ನನಗೆ ಏನು ಬರಬೇಕು? ಈಥರ್. ಸ್ವೀಟ್ ಸ್ಮೆಲ್ಲಿಂಗ್ ಈಥರ್ ಫಾರ್ಮ್ ಆಗ್ತಿದೆ. ಸೊ ಈಥರ್ ಫಾರ್ಮುಲಾ ಏನು? ROR. ಸೊ ದಿಸ್ ಈಸ್ ಒನ್ ಆಫ್ ಅ ಮೆಥಡ್ ಟು ರಿಮೆಂಬರ್. ನೆಕ್ಸ್ಟ್ ಹೋಗೋಣ, ಆಲ್ಡಿಹೈಡ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಈ ಚಾಪ್ಟರಲ್ಲಿ ರೋಸನ್ಮುಂಡ್ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ರೋಸನ್ಮುಂಡ್ ರಿಯಾಕ್ಷನಲ್ಲಿ ಏನಾಗ್ತಿದೆ? ತುಂಬ ಸಿಂಪಲ್ ಆಗಿದೆ, ಇದಕ್ಕೆ ನಿಮಗೆ ಬೇಕಾಗುವುದಿಲ್ಲ. ಬಟ್ ಸ್ಟಿಲ್ ಇಫ್ ಯು ಸೇ ಐ ವಿಲ್ ಗಿವ್ ಯು, ನಾಟ್ ಅ ಪ್ರಾಬ್ಲಮ್. ಇಲ್ಲಿ ಬೆನ್ಸಾಯಿಲ್ ಕ್ಲೋರೈಡ್ ನಮಗೆ ಬೆನ್ಸಾಲ್ಡಿಹೈಡ್ ಫಾರ್ಮ್ ಮಾಡ್ತಿದೆ. ಈಗ ಬೆನ್ಸಾಯಿಲ್ ಕ್ಲೋರೈಡ್ ಅಂತ ಅಂದರೆ ಇಲ್ಲಿರೋ ಕ್ಲೋರಿನು ನಮಗೆ ಹೈಡ್ರೋಜನಿಂದ ರಿಪ್ಲೇಸ್ ಆಗ್ತಿದೆ. ಸೊ ನಮಗೆ ಇದು ಬೇರಿಯಂ ಸಲ್ಫೇಟ್ ಯೂಸ್ ಮಾಡ್ತೀವಿ. ಯು ಶುಡ್ ನಾಟ್ ಮಿಸ್ ದಿಸ್ ಔಟ್. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬೇರಿಯಂ ಸಲ್ಫೇಟ್ ಏನಿದೆ ಇಲ್ಲಿ, ದಿಸ್ ಈಸ್ ಅ ಪಾಯ್ಸನ್ ಆ್ಯಕ್ಚುಲಿ. ಸೊ ಹೌ ಯು ಕ್ಯಾನ್ ರಿಮೆಂಬರ್? ರೋಸನ್ಮುಂಡ್ ಏನು ಮಾಡ್ತಿದ್ದಾನೆ? ಬೆನ್ಸಾಯಿಲ್ ಕ್ಲೋರೈಡ್ ಪ್ಲೇಟಲ್ಲಿ ಪಾಯ್ಸನ್ ಹಾಕುತ್ತೆ. ಪಾಯ್ಸನ್ ಹಾಕಿದ ತಕ್ಷಣವೇ ಅಲ್ಲಿ ಬೆನ್ಸಾಲ್ಡಿಹೈಡ್ ಫಾರ್ಮ್ ಆಗುತ್ತೆ ಅಂತ ಜ್ಞಾಪನ ಇಟ್ಕೋಬೋದು. ಓಕೆ, ದೆನ್ ಕಮ್ಸ್ ಸ್ಟೀಫನ್ ರಿಯಾಕ್ಷನಲ್ಲಿ ಏನು ಬೇಕು? ನೈಟ್ರೈಲ್ ಒಳಗಡೆ ಅವನು ಟಿನ್ ಹಾಕ್ತಾನೆ, ಟಿನ್ ಕ್ಲೋರೈಡ್. SN ಅಂದರೆ ಟಿನ್ ಅಲ್ವಾ? ಸೊ ಕ್ಯಾನ್ ರಿಮೆಂಬರ್, ಸ್ಟೀಫನ್ ಅಂತ ಒಬ್ಬ ಮನುಷ್ಯ, ಅವನು ನೈಟ್ರೈಲ್ ಅನ್ನೋ ಇನ್ನೊಬ್ಬ ಮನುಷ್ಯನ ಪ್ಲೇಟಲ್ಲಿ ಟಿನ್ ಹಾಕ್ತಾನೆ, ದಟ್ ಇಸ್ ಟಿನ್ ಕ್ಲೋರೈಡ್. ಅದೇನಾಗುತ್ತೆ? ಟಿನ್ ಹಾಕಿದ ತಕ್ಷಣ ನಮಗೆ ಆಲ್ಡಿಹೈಡ್ ಕೊಡ್ತಿದೆ ಅಂತ ಜ್ಞಾಪನ ಇಟ್ಕೋಬೋದು. ಇಲ್ಲಿ ಏನಾಗ್ತಿದೆ? ಆಫ್ಟರ್ ಆಲ್ ದ ಆಲ್ಕೈಲ್ ನೈಟ್ರೈಲ್ ಯಾವಾಗ ಟಿನ್ ಲೈಕ್ SnCl2HCl ಜೊತೆ ರಿಯಾಕ್ಟ್ ಆಗುತ್ತೆ, ನಮಗೆ ಇಮೈನ್ ಫಾರ್ಮ್ ಆಗುತ್ತೆ. ಆ್ಯಂಡ್ ಅದು ನಾನು ಆ್ಯಸಿಡಿಕ್ ಮೀಡಿಯಮಲ್ಲಿ ಕೊಡುವಾಗ ಫೈನಲಿ ಈ NH ಗ್ರೂಪ್ ಏನಿದೆ, ದಿಸ್ ಇಸ್ ಗೋನ್ ಟು ಬಿ ರಿಮೂವ್ಡ್ ಆ್ಯಂಡ್ ಫೈನಲಿ ವಿ ಗೆಟ್ ಆಲ್ಡಿಹೈಡ್, ರೈಟ್? ಓಕೆ, ಹೆಲ್ಬೋಲ್ಹಾರ್ಡ್ ಜಿಲಿನ್ಸ್ಕಿ. ಇಲ್ಲೇನಾಗ್ತಿದೆ? ಇಲ್ಲಿ ಸಿಂಪಲ್ ಆಗಿದೆ. ಹೆಲ್ಬೋಲ್ಹಾರ್ಡ್ ಜಿಲಿನ್ಸ್ಕಿಗೆ ಸಿಂಪಲ್ ಆಗಿ ಯು ಕ್ಯಾನ್ ರಿಮೆಂಬರ್ ಲೈಕ್ ದಿಸ್, HVZ. ನೀವು XYZ ಅಂತ ಜನರಲ್ ಆಗಿ ಬರಿತೀವಲ್ವ. ಸೊ Z ಬಂದ ತಕ್ಷಣ ನಿಮ್ಗೆ ಏನು ಬರಬೇಕು? X ಗ್ಯಾಪ್ನ ಬರಬೇಕು. X ಅಂತ ಅಂದರೆ ಯಾವ್ದಾರ ಹ್ಯಾಲೋಜನ್ X2. ಈ X2 ಅಲ್ಲಿರೋ 1X ಹೋಗ್ಬಿಟ್ಟು ಮಧ್ಯದ ಕಾರ್ಬನ್ಗೆ ಬಾಂಡ್ ಫಾರ್ಮ್ ಮಾಡ್ತಿದೆ. ಇಷ್ಟು ಗ್ಯಾಪ್ನ ಇಟ್ಕೊಂಡ್ರೆ ಸಾಕು. ಲೈಕ್ ಈ ಹಿಯರ್ ವಿ ಹ್ಯಾವ್ CH2, 1 ಹೈಡ್ರೋಜನ್ ರೀಪ್ಲೇಸ್ ಆಗಿಬಿಟ್ಟು ಇಲ್ಲಿ X ಬರ್ತಾ ಇದೆ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ರಿಮೆಂಬರ್, ರೈಟ್? ಸೊ ರೆಡ್ ಫಾಸ್ಫರಸ್ ಮರೆಯೋ ಹಾಗಿಲ್ಲ, ದಿಸ್ ಇಸ್ ಇಂಪಾರ್ಟೆಂಟ್ ಟು ರೈಟ್. ಓಕೆ, ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ನಮಗೆ ಆಲ್ಫಾ ಹ್ಯಾಲೋ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಕೊಡ್ತಿದೆ. ಇಲ್ಲಿ ಸಿಂಪಲ್ ಆಗಿ CH2 ಇರೋದು CHX ಆಗಿ ಕನ್ವರ್ಟ್ ಆಗ್ತಾ ಇದೆ. ಓಕೆ, ಲೆಟ್ ಸಿ ಹೇಗೆ ಈ ರಿಯಾಕ್ಷನ್ ಇದೆ ಅಂತ. ಸೊ ಇಲ್ಲಿ ಇದೆ ನಮ್ಮ ಹತ್ರ ಇಥೆನಲ್. ಸೊ ಅಲ್ಲಿ ಇಂಡಿಕೇಟ್ಸ್ ಆಲ್ಡಿಹೈಡ್, ರೈಟ್? ಸೊ C ಡಬಲ್ ಬಾಂಡ್ H ಗ್ರೂಪ್ ಇದೆ. 2 molecules ಆಫ್ ಇಥೆನಲ್ ತೊಗೊಂಡಿದ್ದೀವಿ. ಇಲ್ಲಿ ಡೈಲ್ಯೂಟ್ NaOH ನ ಯೂಸ್ ಮಾಡಿದ್ದೀವಿ. ಆ್ಯಂಡ್ ನಾವು ವಿ ಆರ್ ಗೆಟ್ಟಿಂಗ್ ಆಲ್ಡಾಲ್. ಆ್ಯಂಡ್ ಫೈನಲಿ ವೆನ್ ಇಟ್ ಈಸ್ ಹೀಟೆಡ್ ವಿ ಆರ್ ಗೆಟಿಂಗ್ ಬ್ಯೂಟ್-2-enal. ಇದನ್ನು ಹೇಗೆ ಜ್ಞಾಪನ ಇಟ್ಕೊಳ್ಳೋದು? ದಟ್ ಈಸ್ ದ ಫಸ್ಟ್ ಕ್ವೆಶನ್. ಸೊ ಆಲ್ಡಾಲ್ ಅಂತ ಅಂದ ತಕ್ಷಣ ನಿಮ್ಗೆ ಏನು ತಲೆಯಲ್ಲಿ ಬರಬೇಕು? ಆಲ್ಡಿಹೈಡ್. ಆಲ್ಡ್ ಇಂಡಿಕೇಟ್ಸ್ ಆಲ್ಡಿಹೈಡ್. ಓಕೆ, ಸೊ ಈಗ ಈ ಆಲ್ಡಿಹೈಡ್ ಏನಿದೆ, ನಮ್ಮ ಆಲ್ಡಿಹೈಡಲ್ಲಿ ಆಲ್ಫಾ ಹೈಡ್ರೋಜನ್ ಪ್ರೆಸೆಂಟ್ ಇರಬೇಕು. ಇಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್, ಆಲ್ಫಾ ಹೈಡ್ರೋಜನ್ ಪ್ರೆಸೆಂಟ್ ಇರಬೇಕು. ಈಗ ನೀವು ಕೇಳ್ತೀರಾ ವಾಟ್ ಈಸ್ ಆಲ್ಫಾ ಹೈಡ್ರೋಜನ್ ಮ್ಯಾಮ್? ಯಾವ್ದಾರ ಫಂಕ್ಷನಲ್ ಗ್ರೂಪ್ ಪಕ್ಕದ ಕಾರ್ಬನ್ ಏನಿದೆ ಅದು ಆಲ್ಫಾ ಕಾರ್ಬನ್ ಆಗಿರುತ್ತೆ. ಸೊ ಇದಕ್ಕೆ ಅಟ್ಯಾಚ್ ಆಗಿರೋ ಹೈಡ್ರೋಜನು ಆಲ್ಫಾ ಹೈಡ್ರೋಜನ್. ಸೊ ಇಲ್ಲಿ ಆಲ್ಫಾ ಹೈಡ್ರೋಜನ್ ಇದೆ. ಸೊ ಆಲ್ಡೋಲ್ ಕಂಡೆನ್ಸೇಷನ್ ಎಥೆನಲ್ಲು ಮಾಡ್ಬೋದು. ಓಕೆ, ಸೊ ಈ ಎಥೆನಲ್ನ ನಾವು ಡೈಲ್ಯೂಟ್ NaOH ಅಲ್ಲೇ ಯೂಸ್ ಮಾಡೋದು. ಓಕೆ, ಬೇಸಿಕ್ ಮೀಡಿಯಮ್ ಡೈಲ್ಯೂಟ್ ಮೀಡಿಯಮ್ ಅಲ್ಲೇ ಇರಬೇಕು. ದೆನ್ ಕಮ್ಸ್ ವಾಟ್ ಹ್ಯಾಪನ್ಸ್ ಹಿಯರ್ ಇಸ್ ಎಥೆನಲ್ 2 ಮಾಲಿಕ್ಯೂಲ್ ಕಂಬೈನ್ ಆಗ್ತಿದೆ. ಹೇಗೆ ಕಂಬೈನ್ ಆಗ್ತಿದೆ ನೋಡೋಣ. ಇಲ್ಲಿ ನಮ್ಮ ಹತ್ರ ಇಲ್ಲಿ CH3 ಇದೆ, C ಡಬಲ್ ಬಾಂಡ್ OH ಇದೆ, ರೈಟ್? ಇನ್ನೊಂದು ಗ್ರೂಪ್ ಇದೆ
I will write this as CH2 and ಇಲ್ಲಿ ಇನ್ನೊಂದು ಹೈಡ್ರೋಜನ್ ಬಂದ್ಬಿಟ್ಟು C double bond OH ಅಂತ ಬರಿತೀನಿ. ಬೋತ್ ಆರ್ ಸೇಮ್. ದ ವೇ ಐ ರೋಟ್ ಇಸ್ ಕ್ವೈಟ್ ಡಿಫ್ರೆಂಟ್ ಅಷ್ಟೇ. ಇದನ್ನ ಹೀಗೆ ಬರೆಯೋದಕ್ಕಿಂತ ಬೆಟರ್ ಐ ಕ್ಯಾನ್ ರೈಟ್ ದಿಸ್ ಆಸ್ ಲೈಕ್ ದಿಸ್. ಕಂಪ್ಲೀಟ್ ಆಗಿ ಸ್ಪ್ಲಿಟ್ ಮಾಡ್ಕೊಂಡು ಬರ್ತಿದ್ದೀನಿ, ಎಲ್ಲ ಹೈಡ್ರೋಜನ್ನ ತೋರಿಸ್ತೀನಿ. ಈಗೇನಾಗ್ತಿದೆ, ಇದ್ರ ಮಧ್ಯೆ ಪೊಲಾರಿಟಿ ಇದೆ ಅನ್ನೋ ನಮಗೆ ಗೊತ್ತಿದೆ. ಕಾರ್ಬನ್ ಇಸ್ ನೆಗೆಟಿವ್ಲಿ ಚಾರ್ಜ್ ಆ್ಯಂಡ್ ಆಕ್ಸಿಜನ್ ಇಸ್ ಗೋಣ ಕ್ಯಾರಿ ಪಾಸಿಟಿವ್ ಚಾರ್ಜ್. ಸೊ ಇದರಿಂದ ವಾಟ್ ಹ್ಯಾಪನ್ಸ್, ಈ ನೆಗೆಟಿವ್ ಚಾರ್ಜ್ ಏನಿದೆ ಇಲ್ಲಿರೋ ಹೈಡ್ರೋಜನ್ನ ತಗೊಳತ್ತೆ. ಸೊ ಏನಾಗುತ್ತೆ, ಇಲ್ಲಿ ನಮ್ಮ ಹತ್ರ C ಡಬಲ್ ಬಾಂಡ್ O ಏನಿತ್ತು ಅಲ್ಲಿ ನಮಗೆ ಸಿಂಗಲ್ ಬಾಂಡ್ ಫಾರ್ಮ್ ಆಗಿ ಇಲ್ಲಿ ಆಕ್ಸಿಜನ್ ಹೈಡ್ರೋಜನ್ ಜೊತೆ ಬಾಂಡಿಂಗ್ ಆಗ್ತಿದೆ. ದೆನ್ ಇಲ್ಲಿ ಕಾರ್ಬನ್ CH3 ಆಲ್ರೆಡಿ ಇದೆ. ದೆನ್ ಕಮ್ಸ್, ಯಾವಾಗ ಈ ಬಾಂಡು ಇಲ್ಲಿ ಶಿಫ್ಟ್ ಆಗ್ಬಿಟ್ಟು ಆಕ್ಸಿಜನ್ ಮತ್ತು ಹೈಡ್ರೋಜನ್ ಮಧ್ಯೆ ಬಾಂಡ್ ಫಾರ್ಮ್ ಆಗುತ್ತೆ, ಕಾರ್ಬನ್ ಹತ್ರ ಏನು ಬರುತ್ತೆ, ಪಾಸಿಟಿವ್ ಚಾರ್ಜ್. ದೆನ್ ಈ ಪಾಸಿಟಿವ್ ಚಾರ್ಜ್ ಇಲ್ಲಿರೋ ಕಾರ್ಬನ್ ಜೊತೆ ಅಟ್ಯಾಕ್ ಮಾಡಿಬಿಟ್ಟು ಬಾಂಡಿಂಗ್ ಫಾರ್ಮ್ ಮಾಡುತ್ತೆ. ಸೊ ಹಿಯರ್ ಯು ವಿಲ್ ಸಿ ಅ ಬಾಂಡ್ ಬಿಟ್ವೀನ್ ದಿಸ್ ಕಾರ್ಬನ್ ಆ್ಯಂಡ್ ದಿಸ್ ಕಾರ್ಬನ್. ಸೊ ಐ ರೋಟ್ ಬಾಂಡ್ ಹಿಯರ್. ಓಕೆ, ಇಲ್ಲಿ CH2 ಇದೆ, ಆಮೇಲೆ CHO ಅಂತ ಬರಿತೀನಿ. ಓಕೆ, ಇದಾಯ್ತಾ? ಈಗ ಎಲ್ಲ ಬಾಂಡಿಂಗ್ ಇದೆಯಾ? ಎಸ್, ಇಲ್ಲಿ ಇನ್ನೊಂದು ಹೈಡ್ರೋಜನ್ ಇತ್ತು, ಅದನ್ನು ನಾನು ಮಿಸ್ ಮಾಡಿದ್ದೀನಿ, ಇಲ್ಲಿ ಬರ್ತಿದ್ದೀನಿ ನೋಡಿ. ಫೈನ್. ಸೊ ನಮ್ಗೆ ಇದೇನು ಬಂದಿದೆಯಲ್ಲ, ದಿಸ್ ಈಸ್ ಆಲ್ಡಾಲ್. ವಾಟ್ ಈಸ್ ದಿಸ್? ಆಲ್ಡಾಲ್. ಯಾಕೆ ಇದನ್ನು ಆಲ್ಡಾಲ್ ಅಂತ ಅಂದಿದ್ದೀವಿ? ಬಿಕಾಸ್ ಇಲ್ಲಿ ನಮ್ಮ ಹತ್ರ OH ಗ್ರೂಪ್, ಆಲ್ಕೋಹಾಲಿಕ್ ಗ್ರೂಪು ಇದೆ ಮತ್ತು ಆಲ್ಡಿಹೈಡ್ ಗ್ರೂಪ್ ಎರಡೂ ಇದೆ. ಸೊ ಇದನ್ನು ನಾವು ಆಲ್ಡಾಲ್ ಅಂತ ಹೇಳ್ತೀವಿ. ಓಕೆ, ದೆನ್ ಇದನ್ನು ಹೀಟ್ ಮಾಡುವಾಗ ಇಲ್ಲಿ ಏನಾಗ್ತದೆ, H2O ಮಾಲಿಕ್ಯೂಲ್ ಹೊರಗಡೆ ಬರುತ್ತೆ. ಸೊ ಯಾವ H2O? ಇಲ್ಲಿರೋ OH ಮತ್ತು ಇದ್ರ ಪಕ್ಕ ಹೈಡ್ರೋಜನ್, ಎರಡು ಹೈಡ್ರೋಜನ್ ಇದೆಲ್ವಾ, ಇಲ್ಲಿಂದ ಇನ್ನೊಂದು ಹೈಡ್ರೋಜನ್ನು H2O ಆಗಿ ಹೊರಗಡೆ ಬರುತ್ತೆ. ಸೊ ವಿ ಆರ್ ಲೆಫ್ಟ್ ವಿತ್ CH3, CH ಡಬಲ್ ಬಾಂಡ್ CHO ಗ್ರೂಪ್. ಸೊ ಇದೇನಾಯಿತು, ಬ್ಯೂಟ್ 2 ಈನ್ ಅಲ್. ವೈ ಆಮ್ ರೈಟಿಂಗ್ ಈನ್? ಇಲ್ಲಿ ಡಬಲ್ ಬಾಂಡ್ ಇದೆ ಅಲ್ವಾ, ಅಲ್ಲಿ ಯಾಕೆ ಬರೀತಿದ್ದೀವಿ? ಇಂಡಿಕೇಟ್ಸ್ ಆಲ್ಡಿಹೈಡ್ ಗ್ರೂಪ್ ಇದೆ ಅದಕ್ಕೆ. ಡನ್. ಸೊ ದಿಸ್ ಈಸ್ ಆಲ್ಡಾಲ್ ಕಂಡೆನ್ಸೇಷನ್. ಸೊ ಹಾಗಾದರೆ ಆಲ್ಡಿಹೈಡ್ಗೆ ಮಾತ್ರ ಮಾಡ್ಬೋದಾ? ಇಲ್ಲ, ವಿ ಕ್ಯಾನ್ ಡೂ ಫಾರ್ ಕೀಟೋನ್ ಆಲ್ಸೋ. ಕೀಟೋನ್ಗೋಸ್ಕರನೂ ಮಾಡ್ಬೋದು. ನಾವಿಲ್ಲಿ ಏನು ತೊಗೊಂಡಿದ್ದೀವಿ, ಆಲ್ಫಾ ಹೈಡ್ರೋಜನ್ ಇರೋ ಕೀಟೋ ಗ್ರೂಪ್ನ ತೊಗೊಂಡಿದ್ದೀವಿ. ಸೊ ಇಲ್ಲಿ ನೋಡಿ, CH3 CO CH3, ಇದರಲ್ಲಿ ಆಲ್ಫಾ ಹೈಡ್ರೋಜನ್ ಎರಡಲ್ಲೂ ಇದೆ. ಸೊ ವಿ ಹ್ಯಾವ್ ಟೇಕನ್ ದಿಸ್. ಇದರಲ್ಲೂ ಡೈಲ್ಯೂಟ್ NaOH ಯೂಸ್ ಮಾಡ್ತೀವಿ. ಸೇಮ್ ಪ್ರೋಸೆಸ್ ಇಲ್ಲೂ ಏನಾಗುತ್ತೆ, ಒಂದು ಮಾಲಿಕ್ಯೂಲಲ್ಲಿರೋ CO ಗ್ರೂಪು ಇನ್ನೊಂದು ಹತ್ರ ಇರೋ CH3 ಗ್ರೂಪ್ ಮಧ್ಯ ಬಾಂಡಿಂಗ್ ಫಾರ್ಮ್ ಆಗಿಬಿಟ್ಟು ನಮಗೆ ಇಲ್ಲಿ ಕೀಟಾಲ್ ಸಿಗುತ್ತೆ. ಇಲ್ಲಿ ಆಲ್ಡಾಲ್ ಸಿಗುತ್ತೆ, ಇಲ್ಲಿ ಕೀಟಾಲ್ ಸಿಗುತ್ತೆ. ಯಾಕಂದರೆ ಕೀಟೋನ್ ಯೂಸ್ ಮಾಡಿದ್ದೀನಲ್ವಾ. ಸೇಮ್ ಅಗೈನ್ ಇಲ್ಲಿರೋ OH, ಇಲ್ಲಿರೋ ಹೈಡ್ರೋಜನು ವಾಟರ್ ಆಗಿ ರಿಮೂವ್ ಆಗುತ್ತೆ ಆ್ಯಂಡ್ ವಿ ಗೆಟ್ ಡಬಲ್ ಬಾಂಡ್ ಹಿಯರ್. ಸೊ ಇಲ್ಲಿ ಆಗ್ತಿರೋದೇನು, ಈ ಕಾರ್ಬನ್ ಏನಿದೆ ಅದ್ರ ಮಧ್ಯೆ ಡಬಲ್ ಬಾಂಡ್ ಫಾರ್ಮ್ ಆಗ್ತಿದೆ. ಸೊ ದಿಸ್ ಈಸ್ ಅಗೇನ್ ಅ ಆಲ್ಡಾಲ್ ಕಂಡೆನ್ಸೇಷನ್ ವಿಚ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಸೊ ಇದಾದಮೇಲೆ ಕ್ಯಾನಿಜಾರೋ ರಿಯಾಕ್ಷನ್ ನೋಡೋಣ. ಈ ಕ್ಯಾನಿಜಾರೋ ರಿಯಾಕ್ಷನ್ ಆಲ್ಡಾಲ್ದು ಅಪೋಸಿಟ್ ಥರ. ಹೇಗೆ ಅಪೋಸಿಟ್ ಅಂತ ಹೇಳ್ತಿದ್ದೀನಿ? ಬಿಕಾಸ್ ಆಲ್ಡಾಲ್ನಲ್ಲಿ ನಾವು ಆಲ್ಫಾ ಹೈಡ್ರೋಜನ್ ಇರಬೇಕು, ಆದರೆ ಕ್ಯಾನಿಜಾರೋ ಅಲ್ಲಿ ಆಲ್ಫಾ ಹೈಡ್ರೋಜನ್ ಇರಬಾರ್ದು. ಸೊ ನಾವು ಇಲ್ಲಿ ಆಲ್ಡಿಹೈಡ್ ಅಥವಾ ಕೀಟೋ ಗ್ರೂಪ್ ಯೂಸ್ ಮಾಡ್ತೀವಿ, ಯಾವುದರಲ್ಲಿ ಆಲ್ಫಾ ಹೈಡ್ರೋಜನ್ ಇಲ್ಲ. ಸೊ ಇಲ್ಲಿ ನೋಡಿ, ನಮ್ಮ ಹತ್ರ C ಡಬಲ್ ಬಾಂಡ್ O ಗ್ರೂಪ್ ಇದೆ, ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲೂ ಹೈಡ್ರೋಜನ್ ಇದೆ. ಇಲ್ಲಿ ಆಲ್ಫಾ ಹೈಡ್ರೋಜನ್ ಇದೆಯಾ? ಇಲ್ಲ. ಯಾಕೆ? ಇದು ಫಂಕ್ಷನಲ್ ಗ್ರೂಪು, ಇದ್ರ ಪಕ್ಕ ಕಾರ್ಬನ್ನೇ ಇಲ್ಲ ಅಂತ ಅಂದರೆ ಅದ್ರಿಗೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ಸು ಇಲ್ಲ. ಸೊ ಆಲ್ಫಾ ಹೈಡ್ರೋಜನ್ ಇದರಲ್ಲಿ ಇಲ್ಲ ಅಂತ ಆಯಿತು. ಇದರಲ್ಲಿ ಸೇಮ್ ಅಗೈನ್ ಕಾರ್ಬನ್ ಇದೆ, ಇಲ್ಲಿ ಇನ್ನೊಂದು ಕಾರ್ಬನ್ ಇದೆ, ಇಲ್ಲಿ ಇನ್ನೊಂದು ಯಾವ್ದಾದ್ರು ಹೈಡ್ರೋಜನ್ ಕಾಣ್ತಿದ್ಯಾ? ಇಲ್ಲ. ಡಬಲ್ ಬಾಂಡ್ ಆ್ಯಂಡ್ 1 2 3, ಇನ್ನು ಆಲ್ಫಾ ಹೈಡ್ರೋಜನ್ ಇದರಲ್ಲೂ ಇಲ್ಲ. ಸೊ ಕ್ಯಾನಿಜಾರೋಗೆ ಏನಂತ ಜ್ಞಾಪನ ಇಟ್ಕೋತೀರಾ? ಕ್ಯಾನ್ ಇಂಡಿಕೇಟ್ಸ್ ಕಾಂಟ್ ಹ್ಯಾವ್ ಆಲ್ಫಾ ಹೈಡ್ರೋಜನ್. ಇಟ್ ಶುಡ್ ನಾಟ್ ಹ್ಯಾವ್ alpha hydrogen. That is the thing. And one more thing, C indicates concentrated ಅಂತಾನು ಜ್ಞಾಪನ ಇಟ್ಕೊಳ್ಳಿ. ಏನು ಕಾನ್ಸಂಟ್ರೇಟೆಡ್? ಕಾನ್ಸಂಟ್ರೇಟೆಡ್ NaOH ಅಥವಾ KOH ಯೂಸ್ ಮಾಡ್ತಿದ್ದೀವಿ. ಇಲ್ಲಿ ಕಾನ್ಸಂಟ್ರೇಟೆಡ್ NaOH ಅಥವಾ KOH ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಅದೇ ಪ್ರೀವಿಯಸ್ ಆಲ್ಡಾಲ್ ಕೇಸಲ್ಲಿ ಡೈಲ್ಯೂಟ್ ಯೂಸ್ ಮಾಡಬೇಕಾಗಿರುತ್ತೆ, ರೈಟ್? ಸೊ ಎಗೈನ್ ಇಲ್ಲೇನಾಗುತ್ತೆ, ಎರಡು ಫಾರ್ಮಾಲ್ಡಿಹೈಡ್ ರಿಯಾಕ್ಟ್ ಆಗುತ್ತೆ, ಒಂದು ಆಲ್ಕೋಹಾಲ್ ಕೊಡುತ್ತೆ, ಇನ್ನೊಂದು ಪೊಟ್ಯಾಷಿಯಂ ಫಾರ್ಮೇಟ್ ಅಥವಾ ಸೋಡಿಯಂ ಫಾರ್ಮೇಟ್. ಇಲ್ಲಿ Na ಇದ್ದಿದ್ರೆ ಸೋಡಿಯಂ ಫಾರ್ಮೇಟ್ ಅಂತ ಬರೀತಿದ್ವಿ, ಇಲ್ಲಿ K ಇರೋದ್ರಿಂದ ಪೊಟ್ಯಾಷಿಯಂ ಫಾರ್ಮೇಟ್ ಅಂತ ಹೇಳ್ತೀವಿ. ಸೊ ಡೂ ರಿಮೆಂಬರ್, ಕ್ಯಾನಿಜಾರೋ ಗಿವ್ಸ್ ಅಸ್ ಆಲ್ಕೋಹಾಲ್ ಆ್ಯಂಡ್ ಸಾಲ್ಟ್, ಯಾವುದು ಪೊಟ್ಯಾಷಿಯಂ ಆರ್ ಸೋಡಿಯಂ ಫಾರ್ಮೇಟ್. ಆ್ಯಂಡ್ ಆಲ್ಡಾಲಲ್ಲಿ ನಮಗೆ ಆಲ್ಡಾಲ್ ಕಂಡೆನ್ಸೇಷನಲ್ಲಿ ಬ್ಯೂಟಿವ್ ಈನಲ್ ಅಥವಾ
2 ಮಿಥೈಲ್ ಪೆಂಟ್ 3 ಇನ್ 1 ಆನ್ ಅಂತ ಬರುತ್ತೆ. ಮೀನ್ಸ್ ಆಫ್ಟರ್ ಆಲ್ ನಮಗೆ ಡಬಲ್ ಬಾಂಡ್ ಮತ್ತು ಫಂಕ್ಷನಲ್ ಗ್ರೂಪ್ ಅಥವಾ ಆಲ್ಡಿಹೈಡ್ ಅಥವಾ ಕೀಟೋ ಫಂಕ್ಷನಲ್ ಗ್ರೂಪ್ ಪ್ರಾಡಕ್ಟಲ್ಲಿ ಇರುತ್ತೆ ಅಂತ. ಓಕೆ, ನೆಕ್ಸ್ಟ್ ವಿ ಆರ್ ಗೋಣ ಮೂವ್ ಆನ್ to our next chapter, that is amines. Amines are important. Huffman bromamide degradation reaction. This is also very much important, I can say. Yake this is also one of my favorite name reaction. Idರಲ್ಲಿ ಏನಾಗ್ತಿದೆ, ಈ ನೇಮ್ ಅಲ್ಲೇ ನಿಮಗೆ ಗೊತ್ತಾಗ್ಬಿಡ್ಬೇಕು ರಿಯಾಕ್ಟೆಂಟ್ ಏನು ಯೂಸ್ ಮಾಡ್ತಿದ್ದೀವಿ ಅಂತ. ಬ್ರೋಮಮೈಡ್, ಬ್ರೋಮೋ ಇಂಡಿಕೇಟ್ಸ್ Br2 ಇದೆ ಅಂತ, ಬ್ರೋಮಿನ್ ಇದೆ ಅಂತ. ಅಮೈಡ್ ಅಂತ ಅಂದರೆ ಅಮೈಡ್ ಗ್ರೂಪು ಇದೆ ಅಂತ. ಹಾಗಾದರೆ ನಾವು ಅಮೈಡ್ ಗ್ರೂಪ್ನ ರಿಯಾಕ್ಟೆಂಟ್ ಆಗಿ ಯೂಸ್ ಮಾಡಿಕೊಂಡು ಪ್ರಾಡಕ್ಟಲ್ಲಿ ಅಮೈನ್ ಫಾರ್ಮ್ ಮಾಡ್ತಿದ್ದೀವಿ. ಸೊ ಜಸ್ಟ್ ರಿಮೆಂಬರ್, ಅಮೈಡ್ ಟು ಅಮೈನ್, ವಿ ಆರ್ ಕನ್ವರ್ಟಿಂಗ್ ಅಮೈಡ್ ಟು ಅಮೈನ್ ಇನ್ ಪ್ರೆಸೆನ್ಸ್ ಆಫ್ Br2, ರೈಟ್? ಸೊ ಇಲ್ಲಿ ನೋಡಿ, ಅಮೈಡ್ ಅಂತ ಅಂದರೆ CONH2 ಗ್ರೂಪ್ ಇದೆ, ಅಮೈನ್ ಫಾರ್ಮ್ ಮಾಡುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಡಿಫ್ರೆಂಟ್ ವೇ, ಹಾಫ್ಮನ್ ಅಂತ ಅಂದರೆ ಏನಂತ ಹೇಳ್ತೀರಾ? ಹಾಫ್ ಮ್ಯಾನ್ ಅಂತ ಯಾಪನ್ನ ಇಟ್ಕೋಬೋದಾ? ಹಾಫ್ ಮ್ಯಾನ್ ಸಮಥಿಂಗ್ ಲೈಕ್ ಕಾರ್ಬನ್ ಕಟ್ ಆಗಿದೆ ಅಂತ ಹೇಳ್ಬೋದಾ? ಸಮಥಿಂಗ್ ಹಾಫ್ ಮೀನ್ಸ್ ವಾಟ್? we are cutting into half, right? So what we are cutting here? We are cutting this CO group. You can see amide ಅಲ್ಲಿ ನಮಗೆ CO group ಇದೆ, ಆದರೆ amine ಅಲ್ಲಿ CO group ಇಲ್ಲ. We are completely removing CO group, right? So ನಾವು ಹೇಳ್ಬೋದು we are removing carbon here, right? So cutting half man ಅಂತ ಅಂದರೆ half something you can relate. ಸೊ ಅಮೈಡ್ ಟು ಅಮೈನ್ ಕನ್ವರ್ಟ್ ಮಾಡುತ್ತೆ ಈ ಪರ್ಟಿಕ್ಯುಲರ್ ನೇಮ್ಡ್ ರಿಯಾಕ್ಷನ್. ಸೊ ಬೇರೆದೆಲ್ಲ ಏನು? ಇಲ್ಲಿ ಸೋಡಿಯಂ ಇದೆ, ಸೋಡಿಯಂ ಬ್ರೋಮೈಡ್ ಫಾರ್ಮ್ ಮಾಡುತ್ತೆ, ವಾಟರ್ ರಿಮೂವ್ ಆಗುತ್ತೆ ಆ್ಯಂಡ್ ಸೋಡಿಯಂ ಕಾರ್ಬೋನೇಟು ಬೈ ಪ್ರಾಡಕ್ಟ್ ಆಗಿ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ಮತ್ತು ಕಾರ್ಬಲ್ ಅಮೈನ್ ರಿಯಾಕ್ಷನ್. ಇದರಲ್ಲಿ ಏನಾಗ್ತಿದೆ? ಅಗೈನ್ ವಿ ಆರ್ ಯೂಸಿಂಗ್ ಅಮೈನ್ನ ನಾವು ಕ್ಲೋರೋಫಾರ್ಮ್ ಜೊತೆ ರಿಯಾಕ್ಟ್ ಮಾಡಿಸ್ತೀವಿ, ಕಾರ್ಬೈಲ್ ಅಮೈನ್ ಫಾರ್ಮ್ ಆಗ್ತಿದೆ. ಸೊ ಈ ನೇಮಲ್ಲೇ ಇದೆ ಕಾರ್ಬೈಲ್ ಅಮೈನ್ ಅಂತ, ಅಂದರೆ ವಿ ಆರ್ ಪ್ರಿಪೇರಿಂಗ್ ಕಾರ್ಬೈಲ್ ಅಮೈನ್. ಸೊ ಕಾರ್ಬೈಲ್ ಅಮೈನ್ ಗ್ರೂಪ್ ಇದೆ ಅಲ್ವಾ? ಸೊ we say this as a carbon amine reaction. This is one of the important named reaction again. Okay, so next move on agana. Haloalkanes, halorines alle enella important? Finkelstein, Schwarz, Wurtz reaction, Fittig reaction and Wurtz-Fittig reaction. So ivella important. One by one ನೋಡ್ಕೊಂಡು ಹೋಗೋಣ ಬೇಗ. Finkelstein reaction ಇದು ಹೇಗೆ ಅಪ್ನ ಇಟ್ಕೊಳ್ಳೋದು? Finkelstein ಮಧ್ಯದಲ್ಲಿ ನಿಮಗೆ ಒಂದು ಲೆಟರ್ ಕಾಣ್ತಿದ್ಯಾ? ಇದು ದಿಸ್ ಜನರಲಿ ಇಂಡಿಕೇಟ್ಸ್ L, ಆದರೆ ಐನು ಇದೆ ಅಲ್ವಾ? ಸೊ ರಿಮೆಂಬರ್ ದಿಸ್ ವರ್ಡ್, ಲೈಕ್ ದಿಸ್ ವರ್ಡ್ ಐ ಈಸ್ ಹೈಲೈಟೆಡ್, ರೈಟ್? ಸೊ ಐ ಈಸ್ ಹೈಲೈಟೆಡ್ ಇನ್ ಮೀನ್ಸ್ ಅಯೋಡಿನ್ ಯೂಸ್ ಮಾಡ್ತೀವಿ ಇಲ್ಲಿ ಅಂತ. ಸೊ ಆಲ್ಕೈಲ್ ಹ್ಯಾಲೈಡ್ ಜೊತೆ ಸೋಡಿಯಂ ಅಯೋಡೈಡ್ನ ನಾವು ಹಾಕ್ತೀವಿ, ಇಲ್ಲಿ RI ಫಾರ್ಮ್ ಆಗುತ್ತೆ. ಪ್ರಾಡಕ್ಟಲ್ಲಿ ನಮಗೆ ಐ ಬರುತ್ತೆ, ಮೀನ್ಸ್ RI ಆಲ್ಕೈಲ್ ಅಯೋಡೈಡ್ ಫಾರ್ಮ್ ಆಗುತ್ತೆ ಅಂತ ಗ್ಯಾಪ್ನ ಇಟ್ಕೋಬೋದು. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದರೆ ಡ್ರೈ ಅಸಿಟೋನ್. ಇದು ಜನರಲ್ ಆಗಿ ಮಕ್ಕಳು ಮಿಸ್ ಮಾಡಿಬಿಡ್ತಾರೆ, ಬಟ್ ಡೋಂಟ್ ನೆಗ್ಲೆಕ್ಟ್ ದ ರಿಯೇಜೆಂಟ್. ಯು ಹ್ಯಾವ್ ಟು ರೈಟ್ ದ ರಿಯೇಜೆಂಟ್. ಏನು ಯಾವ್ದಾರ ನಿಮ್ಮ ರಿಯಾಕ್ಷನ್ ಬರೀರಿ, ರಿಯೇಜೆಂಟ್ ನೀವು ಬರೀಲೇಬೇಕಾಗಿರುತ್ತೆ. ದೆನ್ ಕಮ್ ಸ್ವಾಟ್ಸಲ್ಲಿ ಏನಾಗ್ತಿದೆ? ಟಿ. ಸ್ವಾಟ್ಸ್ ಅಂತ ಅಂದರೆ ಇಟ್ಸ್ ಲೈಕ್ ಸ್ಪೋರ್ಟ್ಸ್, ರೈಟ್? ಸ್ಪೀಡ್ ಅದೆಲ್ಲ ಇಂಡಿಕೇಟ್ ಆಗುತ್ತೆ. ಇದರಲ್ಲಿ ನೀವು ಯು ಕ್ಯಾನ್ ರಿಮೆಂಬರ್ ಲೈಕ್ ಸ್ವಾಟ್ಸ್ ಇಂಡಿಕೇಟ್ಸ್, S ಇಂಡಿಕೇಟ್ಸ್ ಸಿಲ್ವರ್. ಸೊ ಇಲ್ಲೇನು ಸಿಲ್ವರ್ ಇದೆ, ಸಿಲ್ವರ್, ಆ್ಯಂಡ್ T ಇಂಡಿಕೇಟ್ಸ್ ಫ್ಲೂರೈಡ್ ಅಂತ ಹೇಳ್ತೀನಿ. ನೀವು ಕೇಳ್ತೀರಾ ಮ್ಯಾಮ್ ಹೌ T ಕ್ಯಾನ್ ಬಿ F? ಟೀನ ಉಲ್ಟಾ ಮಾಡಿ F ಥರ ಕಾಣುತ್ತೆ ಅಲ್ವಾ? ಸೊ ಸಿಲ್ವರ್ ಫ್ಲೂರೈಡ್ F. ಸೊ ಆಫ್ಟರ್ ಆಲ್ ನಾವು ಇಲ್ಲೇನು ಮಾಡ್ತೀವಿ, ಇಲ್ಲೂ ಹ್ಯಾಲೋಜನ್ ಎಕ್ಸ್ಚೇಂಜೇ ಮಾಡ್ತಿರೋದು. ನಾವು ಯಾವ್ದಾರ ಲೈಕ್ ಆಲ್ಕೈಲ್ ಹ್ಯಾಲೈಡ್ ಯೂಸ್ ಮಾಡಿದ್ದೀವಿ, ಇಲ್ಲಿ ಫ್ಲೂರಿನ್ ರಿಪ್ಲೇಸ್ ಆಗ್ಬಿಟ್ಟು ಪ್ರಾಡಕ್ಟಲ್ಲಿ ಫ್ಲೋರೋಮಿಥೇನ್ ಬರುತ್ತೆ. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ಆಲ್ಕೈಲ್ ಅಯೋಡೈಡ್ ಬರುತ್ತೆ, ಇಲ್ಲಿ ಫ್ಲೂರೋ ಮೀಥೇನ್ ಅಥವಾ ಆಲ್ಕೈಲ್ ಫ್ಲೂರೈಡ್ ಅಂತಾನು ಹೇಳ್ಬೋದು. ಓಕೆ, ಸೊ ಇಲ್ಲಿ RF ಫಾರ್ಮ್ ಆಗುತ್ತೆ, ಇಲ್ಲಿ RI ಫಾರ್ಮ್ ಆಗುತ್ತೆ ಅಂತ ಕ್ಯಾಬ್ನ ಇಟ್ಕೊಳ್ಳಿ. ನೆಕ್ಸ್ಟ್ ಕಮ್ಸ್ ವುಡ್ಸ್ ರಿಯಾಕ್ಷನ್. ತುಂಬ ಸಿಂಪಲು. ವುಡ್ಸಲ್ಲಿ ನಾವು ಕಾರ್ಬನ್ ಚೈನ್ ಯೂಸ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಆಲ್ಕೈಲ್ ಗ್ರೂಪ್ ಯೂಸ್ ಮಾಡ್ತಿದ್ವಿ. ಸೊ ಪ್ರಾಡಕ್ಟಲ್ಲಿ ನಮಗೆ 2 ಆಲ್ಕೇನ್ ಕೊಡುತ್ತೆ. ಫಿಟ್ಟಿಗಲ್ಲಿ 2 ರಿಂಗ್ ಫಾರ್ಮ್ ಆಗುತ್ತೆ. 2 ರಿಂಗ್, ಫಿಟ್ಟಿಂಗ್ ಮೀನ್ಸ್ ಅಟ್ಯಾಚ್, ಫಿಟ್ಟಿಂಗ್ ಅಂತ ಹೇಳ್ಬೋದಲ್ವಾ? ಸೊ ವಿ ಆರ್ ಫಿಟ್ಟಿಂಗ್ 2 ರಿಂಗ್ಸ್. ಫಿಟ್ಟಿಂಗಲ್ಲಿ ರಿಂಗ್, ವುಡ್ಸಲ್ಲಿ ಕಾರ್ಬನ್ ಅಥವಾ ಆಲ್ಕೈಲ್ ಗ್ರೂಪ್ ಅಂತ ಇಟ್ಕೊಳ್ಳಿ. ವುಡ್ಸಲ್ಲಿ ಆಲ್ಕೈಲ್ ಗ್ರೂಪ್, ಫಿಟ್ಟಿಗಲ್ಲಿ ರಿಂಗ್ಸ್. ಸೊ ಇಲ್ಲಿ 2 ರಿಂಗ್ ನಮಗೆ ಜಾಯಿನ್ ಆಗ್ತಿದೆ, ಇಲ್ಲಿ 2 ಆಲ್ಕೈಲ್ ಗ್ರೂಪ್. ಹಾಗಾದರೆ ವುಡ್ಸ್ ಫಿಟ್ಟಿಂಗ್ ಏನಾಗಿರುತ್ತೆ? ಆಬ್ವಿಯಸ್ಲಿ 1 R ಗ್ರೂಪು ಮತ್ತು ಇನ್ನೊಂದು
ರಿಂಗ್ ಫಾರ್ಮ್ ಆಗುತ್ತೆ. ಸೊ ಆಲ್ಕೈಲ್ ಆರಿನ್ ಫಾರ್ಮ್ ಆಗುತ್ತೆ ಅಂತ. ಕಾಮನ್ ಆಗಿ ಇಲ್ಲಿ ಸೋಡಿಯಂ ನಾವು ಯೂಸ್ ಮಾಡ್ತಿದ್ವಿ, ಸೊ ಈಸಿಯಾಗಿ ಮೂರೂ ನೀವು ಗ್ಯಾಪ್ನ ಇಟ್ಕೋಬಹುದು, ರೈಟ್. ಸೊ ಲಾಸ್ಟ್ ಒನ್ ಸ್ಯಾಂಡ್ಮೇಲ್ಸ್ ರಿಯಾಕ್ಷನ್. ಇಲ್ಲೇನಾಗ್ತಿದೆ, ನಮ್ಮ ಹತ್ರ ಅನಿಲೀನ್ ಇದೆ, ನಾವು ಸೋಡಿಯಂ ನೈಟ್ರೇಟ್ ಜೊತೆ HX ಜೊತೆ ರಿಯಾಕ್ಟ್ ಮಾಡಿಸಿದ್ದೀವಿ. ಇಲ್ಲೇನಾಗ್ತಿದೆ, NH2X ಇಂದ ರಿಪ್ಲೇಸ್ ಆಗ್ತಿದೆ. ವೆರಿ ಸಿಂಪಲ್ ರಿಯಾಕ್ಷನ್. ಇಲ್ಲಿ ನೀವು ರಿಯೇಜೆಂಟ್ಸ್ ಗ್ಯಾಪ್ನ ಇಟ್ಕೋಬೇಕಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಸುತ್ತೆ ಅಂತ ಅಂದರೆ ಮೇಕ್ ಶ್ಯೂರ್ ಯು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಟು ಆಲ್ ಯೋರ್ ಫ್ರೆಂಡ್ಸ್ ಸೊ ದಟ್ ಈವನ್ ದೇ ಕ್ಯಾನ್ ಟೇಕ್ ಅ ಬೆನಿಫಿಟ್ ಆಫ್ ದಿಸ್, ರೈಟ್. ಸೊ ಇನ್ನೇನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂತ ಅಂದರೆ, ಹಾರ್ಡ್ ವರ್ಕ್ ಮಾಡಿ, ನಿಮ್ಮ 100% ಕೊಡಿ. ಈ ಪೀಕ್ ಟೈಮಲ್ಲಿ ಟೈಮ್ ವೇಸ್ಟ್ ಮಾಡದೆ ಮುಂದೆ ಹೋಗಬೇಕು. ಆ್ಯಂಡ್ ಆಸ್ ಆಫ್ ನೌ, ಪೂಜಾ ಮ್ಯಾಮ್ ಸೈನಿಂಗ್ ಆಫ್. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.